ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಮಾದರಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಡೆದ ಮನುಷ್ಯನನ್ನು ಹೊತ್ತುಕೊಂಡು ಹೋಗುವ ಪಂದ್ಯ. ವ್ಯಕ್ತಿಯನ್ನು ಬರೋಬ್ಬರಿ 4 ಕಿಲೋಮೀಟರ್ ಹೊತ್ತು ನಡೆಯುವ ಮೂಲಕ ಗ್ರಾಮಕ್ಕೆ ನೀರು ಕೊಟ್ಟಿರುವುದು ಶ್ಲಾಘನೀಯ. ಕೋಡಿಹಳ್ಳಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ನಿತ್ಯ ಪರದಾಟ ನಡೆಸುತ್ತಿದ್ದರು. ಗ್ರಾಮದ ಯುವ ಮುಖಂಡ ಬಾಬು ತನ್ನ ಪರಿಶ್ರಮದಿಂದ ಗ್ರಾಮಕ್ಕೆ ನೀರಿನ ಸಮಸ್ಯೆಯಿಂದ ಮುಕ್ತಿ ನೀಡಿದ್ದಾರೆ. ಈ ಒಪ್ಪಂದಕ್ಕೆ ಸೈ ಎಂದ ಗ್ರಾಮದ ಯುವ ಮುಖಂಡ ಬಾಬು ರೈತ ಹರೀಶ್ ಅವರನ್ನು ಹೊತ್ತುಕೊಂಡು ಕೋಡಿಹಳ್ಳಿ ಗ್ರಾಮದಿಂದ ಗುಟ್ಟಹಳ್ಳಿ ಗ್ರಾಮದವರೆಗೂ ತೆರಳುವ ಮೂಲಕ ಪಂದ್ಯವನ್ನು ಗೆದ್ದಿದ್ದಾರೆ. ಪಂದ್ಯಾವಳಿಯ ಒಪ್ಪಂದದಂತೆ ರೈತ ರವಿಕುಮಾರ್ ಗುರುವಾರ ಬೆಳಗ್ಗೆಯಿಂದ ನೀರು ಸರಬರಾಜು ಮಾಡುವ ಮೂಲಕ ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ ಎಂದು ರೈತ ಬಾಬು ಹಾಗೂ ರವಿಕುಮಾರ್ ಅವರಿಗೆ ಗ್ರಾಮಸ್ಥರು ಸನ್ಮಾನ ಮಾಡಿದ್ದಾರೆ. ವರದಿ ನೀಡಿದ್ದು ಹರಿಚಿನು. ಧನ್ಯವಾದ. ನಮ್ಮೂರಿಗೆ ಕುಡಿಯೋದಕ್ಕೆ ನೀರಿಲ್ಲ ಸುಮಾರು ಒಂದು 6 ತಿಂಗಳಿಂದ. ಅದಕ್ಕೆ ಯಾರೋ ಒಬ್ರು ನೀರು ಬಿಡ್ತಾ ಇದ್ರು ನಮ್ಮೂರಿಗೆ. ದಿನಕ್ಕೆ 1000 ರೂಪಾಯಿ ಲೆಕ್ಕ ನೀರು ಬಿಟ್ಕೊಂಡು 1000 ರೂಪಾಯಿ ಲೆಕ್ಕ ಕೊಟ್ಬಿಟ್ಟು ನೀರು ಬಿಡ್ಸ್ಕೊಂಡು ನಿನ್ನೆ ನಮ್ಮ ಬಾಬು ಅವರು ನೀರು ಬಿಡ್ತಾ ಇರೋರು ಇಬ್ರು ಮಾತಾಡ್ಕೊಂಡು ಚಾಲೆಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲ ಹರೀಶ್ ಅಂತ ಇವ್ರನ್ನ ನಮ್ಮೂರಿಂದ ಹೊತ್ಕೊಂಡು ಗುಟ್ಟಳ್ಳಿವರೆಗೂ ಹೋದ್ರೆ ನೀರ್ ಬಿಡ್ತಾ ಇರೋ ಕ್ಯಾಂಡಿಡೇಟ್ ಹೆಸರು ಬಂದ್ಬಿಟ್ಟು ರವಿ ಅಂತ. ಅವರು ಗುಟ್ಟಳ್ಳಿವರೆಗೂ ಹೊತ್ಕೊಂಡು ಹೋದ್ರೆ ಇರೋವರೆಗೂ ಊರಿಗೆ ನೀರು ಬಿಡ್ತೀನಿ ಫ್ರೀಯಾಗಿ ಅಂತ ಮಾತು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಇದನ್ನ ಹೊತ್ಕೊಂಡು ನಮ್ಮೂರಿಂದ ಗುಟ್ಟಳ್ಳಿವರೆಗೂ ಎಲ್ಲೂ ನಿಲ್ಸ್ದಿರಾ ಹೊತ್ಕೊಂಡು ಹೋಗಿದ್ದಾರೆ. ಚಾಲೆಂಜ್ ಅಲ್ಲಿ ಗೆದ್ದಿರೋದಕ್ಕೆ ಬಾಬು ಅವ್ರಿಗೆ ಇವತ್ತು ಸನ್ಮಾನ. ಅದೇ ಪ್ರಕಾರ ಅವ್ರು ಇವತ್ತಿಂದ ಫ್ರೀಯಾಗಿ ನೀರು ಬಿಡ್ತಾ ಇದ್ದಾರೆ ನಮ್ಮೂರಿಗೆ. ಇದೇ ಇವತ್ತಿನ ವಿಶೇಷ. ನಮ್ಮ ಕಡೆಯಿಂದ ತುಂಬಾ ನಮಸ್ಕಾರ.